ಇನ್ನು ಮುತ್ತಪ್ಪ ರೈ ಮಗನ ಹತ್ಯೆಗೆ ಸ್ಕೆಚ್ ಹೇಗಿತ್ತು ಗೊತ್ತಾ? ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ರು, ಪಕ್ಕಾ ಪ್ರೀ ಪ್ಲಾನ್ಡ್ ಮಾಡಿಯೇ ಕೊಲೆಗೆ ಸಂಚನ್ನ ಹಾಕಿದ್ರು. ರಿಕ್ಕಿ ರೈ ಎಲ್ಲಾ ಚಲನವಲನವನ್ನ ಕಲೆ ಹಾಕಿದ್ರು. ಈ ದುಷ್ಕರ್ಮಿಗಳು ಎಲ್ಲಿ ಹೋಗ್ತಾರೆ, ಎಷ್ಟೊತ್ತಿಗೆ ಹೋಗ್ತಾರೆ, ಅದೆಲ್ಲವನ್ನ ಕಲೆ ಹಾಕಿದ್ರು. ಇನ್ನು ರಿಕ್ಕಿ ರೈ ಎಲ್ಲಿ ಹೋಗ್ತಾನೆ, ಎಲ್ಲಿರ್ತಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿನೇ ಈ ಸ್ಕೆಚ್ ಹಾಕಿದ್ದು. ರಿಕ್ಕಿಗಾಗಿ ಕಾಯ್ದು ಹೊರ ಬಂದಾಗ ಗುಂಡಿನ ದಾಳಿಯನ್ನ ನಡೆಸಿರೋದು. ಮುತ್ತಪ್ಪ ರೈ ಸಾವಿನ ನಂತರ ಬಿಡದಿಯಲ್ಲಿ ಇರ್ತಿದ್ದ ರಿಕ್ಕಿ ರೈ. ಮುತ್ತಪ್ಪ ರೈ ಸತ್ತ ನಂತರ ಬಿಡದಿಯಲ್ಲೇ ಇರ್ತಾ ಇದ್ರು ರಿಕ್ಕಿ ರೈ ಅವರು. ಅದ್ರ ಬಗ್ಗೆನೂ ತಿಳ್ಕೊಂಡಿದ್ರು ದುಷ್ಕರ್ಮಿಗಳು. ಅಪ್ಪನ ಎಲ್ಲಾ ವ್ಯವಹಾರವನ್ನ ರಿಕ್ಕಿ ರೈಯೇ ನೋಡ್ಕೊಳ್ತಾ ಇದ್ದಿದ್ದು. ಹಾಗಾಗಿ ರಷ್ಯಾದಿಂದ ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಂತೆ ಬಿಡದಿ ಮನೆಗೆ ಹೋಗೋದು ಕೂಡ ಗೊತ್ತಾಗಿದೆ. ಯಾವ ಮಾರ್ಗವಾಗಿ ಹೋಗ್ತಾರೆ, ಎಷ್ಟೊತ್ತಿಗೆ ಮನೇಲಿರ್ತಾರೆ, ಮನೆ ಬಿಡೋದೆಷ್ಟೊತ್ತಿಗೆ, ಯಾವ ಕಾರಲ್ಲಿ ಹೋಗ್ತಾರೆ, ಅವರೇ ಡ್ರೈವ್ ಮಾಡ್ತಾರಾ, ಬೇರೆಯವ್ರು ಡ್ರೈವ್ ಮಾಡ್ತಾರಾ, ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕೊಂಡು ಪಕ್ಕಾ ಪ್ರೀ ಪ್ಲಾನ್ಡ್ ಆಗಿ ಮರ್ಡರ್ ಮಾಡೋಕೆ ಸ್ಕೆಚ್ ಹಾಕಿದ್ರು. ಹೀಗಾಗಿನೇ ಗುಂಡಿನ ದಾಳಿ ನಡೆಸಿದ್ದು. ಯಾವಾಗ್ಲೂ ಡ್ರೈವಿಂಗ್ ಸೀಟ್ನಲ್ಲೇ ಇರಬೇಕಾಗಿದ್ದಂತ ರಿಕ್ಕಿ ರೈ ನಿನ್ನೆ ಪಕ್ಕದ ಸೀಟಲ್ಲಿದ್ರು. ಹೀಗಾಗಿ ಅದೃಷ್ಟವಶಾತ್ ಬದುಕೊಂಡಿದ್ದಾರೆ. ಕಾರು ಚಾಲಕ ಕೂಡ ಬಚಾವಾಗಿರೋದು. ಆತನ ಚಲನವಲನಗಳನ್ನ ಗಮನಿಸ್ಕೊಂಡು ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತಿಗೆ ಮನೆ ಬಿಡ್ತಾರೆ, ಮನೆಯಲ್ಲಿ ಇರೋದು ಯಾವಾಗ, ಯಾವ ಮನೇಲಿರ್ತಾರೆ, ಅದೆಲ್ಲದ್ರ ಬಗ್ಗೆನೂ ತಿಳ್ಕೊಂಡಿದ್ದಂತ ದುಷ್ಕರ್ಮಿಗಳು ಈ ರೀತಿ ಸರಿಯಾಗಿ ಪ್ರೀ ಪ್ಲಾನ್ಡ್ ಆಗಿ ಸ್ಕೆಚ್ ಅನ್ನ ಹಾಕಿದ್ರು. ಬಟ್ ಆ ಸ್ಕೆಚ್ ಮಿಸ್ ಆಗಿದೆ. ಗಂಭೀರವಾಗಿ ಗಾಯಗೊಂಡಿರುವಂತ ರಿಕ್ಕಿ ರೈ ಈಗ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಚಾಲಕ ರಾಜುವಿನಿಂದ ಪೊಲೀಸರು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಬಿಡದಿ ಮನೆಯಿಂದ ಬೆಂಗಳೂರು ಕಡೆಗೆ ಹೊರಟಿದ್ರಂತೆ ರಿಕ್ಕಿ ರೈ. ಆ ಸಂದರ್ಭದಲ್ಲೇ ಅವರ ಮೇಲೆ ಶೂಟೌಟ್ ಆಗಿರೋದು. 2 ಸುತ್ತಿನ ಗುಂಡಿನ ದಾಳಿ ನಡೆಸಿದ್ದು. ಅದೃಷ್ಟವಶಾತ್ ಬದುಕೊಂಡಿದ್ದಾರೆ. ಸದ್ಯಕ್ಕೆ ಅವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಡ್ರೈವಿಂಗ್ ಸೀಟ್ ಅನ್ನೇ ಟಾರ್ಗೆಟ್ ಮಾಡಿದ್ರು ಅಂದ್ರೆ ಅವರು ಎಷ್ಟು ದಿನಗಳಿಂದ ಹಾಗಾದ್ರೆ ಚಲನವಲನಗಳನ್ನ ಗಮನಿಸ್ಕೊಂಡು ಬಂದಿದ್ರು. ಯಾವಾಗ್ಲೂ ಕೂಡ ಡ್ರೈವಿಂಗ್ ಸೀಟ್ ನಲ್ಲೇ ಇರ್ತಾ ಇದ್ದಂತ ರಿಕ್ಕಿ ರೈ ನಿನ್ನೆ ಅದೃಷ್ಟವಶಾತ್ ಡ್ರೈವಿಂಗ್ ಸೀಟ್ ಬದಲಿಗೆ ಪಕ್ಕದ ಸೀಟಲ್ಲಿ ಕೂತಿದ್ರು. ರಾಜು ಕೂಡ ಡ್ರೈವಿಂಗ್ ಸೀಟಲ್ಲಿ ಇದ್ರು ಬಗ್ಗಿ ತಮ್ಗೆ ಆಗ್ತಾ ಇದ್ದಂತ ಅನಾಹುತವನ್ನ ತಪ್ಪಿಸ್ಕೊಂಡಿದ್ದಾರೆ. ಅವ್ರ ಮೇಲೆ ಶೂಟೌಟ್ ಆಗ್ತಾ ಇತ್ತು, ಬಟ್ ಬಗ್ಗಿದ್ರಿಂದ ಅವರಿಗೆ ಯಾವುದೇ ಗುಂಡೇಟ್ ಆಗಿಲ್ಲ. ಅವರು ಅದೇ ರೀತಿಯಾಗಿ ರಿಕ್ಕಿ ರೈ ಇಬ್ರು ಕೂಡ ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ಬಟ್ ಅವರ ಪರಿಸ್ಥಿತಿ ಗಂಭೀರವಾಗಿದೆಯಂತೆ. ರಿಕ್ಕಿ ರೈ ಅವರ ಪರಿಸ್ಥಿತಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಯಾವಾಗ್ಲೂ ಕೂಡ ತಮ್ಮ ತಂದೆಯ ವ್ಯವಹಾರಗಳನ್ನ ನೋಡ್ಕೊಳ್ತಾ ಇದ್ದಂಥವ್ರು. ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಯಾರನ್ನ ಭೇಟಿ ಆಗ್ತಾರೆ, ಇದೆಲ್ಲದ್ರ ಬಗ್ಗೆ ಕೂಡ ನೋಡ್ಕೊಂಡು ತಿಳ್ಕೊಂಡು ಅವರ ಚಲನವಲನಗಳ ಬಗ್ಗೆ ಬಹಳ ನಿಗಾ ಇಟ್ಟು ಪ್ರೀ ಪ್ಲಾನ್ಡ್ ಆಗಿ ಈ ಸ್ಕೆಚ್ ಅನ್ನ ಹಾಕಿದ್ರು. ಅವರನ್ನ ಮುಗಿಸ್ಲೇಬೇಕು ಅಂತ ಬಂದಂತ ದುಷ್ಕರ್ಮಿಗಳು 2 ಸುತ್ತಿನ ಗುಂಡಿನ ದಾಳಿ ನಡೆಸಿದ್ದಾರೆ. ಈಗಲೂ ಅವ್ರು ಅಂದ್ಕೊಂಡಿರಬಹುದೇನೋ ಡ್ರೈವಿಂಗ್ ಸೀಟ್ನಲ್ಲಿ ಇದ್ದಿದ್ದು ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಅಂತ. ಬಟ್ ಅವ್ರು ಇರಲಿಲ್ಲ. ಬದಲಿಗೆ ಅವರ ಡ್ರೈವಿಂಗ್ ಮಾಡ್ತಾ ಇದ್ದಂತ ಅಂದ್ರೆ ಚಾಲಕ ಏನಿದ್ದಾರೆ, ಡ್ರೈವರ್, ಅವರಿದ್ರಂತೆ. ಸದ್ಯಕ್ಕೆ ಈಗ ಅವರಿಂದಾನೇ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ರಿ, ಯಾತಕ್ಕಾಗಿ ಹೋಗ್ತಾ ಇದ್ರಿ, ಇವ್ರಿಗೇನಾದ್ರೂ ಬೆದರಿಕೆ ಕರೆಗಳು ಬರ್ತಾ ಇತ್ತಾ, ಯಾರಾದ್ರೂ ನಿಮ್ಗೆ ಶತ್ರುಗಳಿದ್ರಾ? ಶತ್ರುಗಳಂದ್ಮೇಲೆ ಇದ್ದೇ ಇರ್ತಾರೆ, ಬಟ್ ಈ ರೀತಿಯಾಗಿ ಕೊಲೆ ಮಾಡ್ತೀವಿ ಅಂತ ಏನಾದ್ರೂ ಬೆದರಿಕೆ ಹಾಕಿದಂತ ಶತ್ರುಗಳಿದ್ರಾ? ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಬಟ್ ರಿಕ್ಕಿ ರೈಗೆ ಚೇತರಿಕೆ ಬಂದ ಮೇಲೆ, ಪ್ರಜ್ಞೆ ಬಂದ ಮೇಲೆ ಅವರಿಂದ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾರೆ. ಬಟ್ ಅವರ ಸ್ಥಿತಿ ಬಹಳ ಗಂಭೀರವಾಗಿದೆಯಂತೆ. ಸದ್ಯಕ್ಕೆ ಖಾಸಗಿ ಆಸ್ಪತ್ರೆಯಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಮುಂದುವರೆದಿದೆ. ಚಾಲಕ ರಾಜುವನ್ನ ಪೊಲೀಸರೀಗ ತನಿಖೆಗೊಳಪಡಿಸಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಎಷ್ಟೊತ್ತಿಗಾಯ್ತು, ಏನ್ ಕತೆ, ಎಷ್ಟು ಜನ ಬಂದಿದ್ರು, ಅದನ್ನೇನಾದ್ರೂ ನೀವು ನೋಡಿದ್ರಾ, ಮತ್ತೆ CCTV ಪರಿಶೀಲನೆ ಮಾಡೋದು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಪೊಲೀಸರೀಗ ತನಿಖೆಯನ್ನ ಶುರು ಮಾಡಿದ್ದಾರೆ. ಏನೇನು ಮಾಹಿತಿ ಗೊತ್ತಾಗುತ್ತೆ ಅನ್ನೋದನ್ನ ನೋಡ್ಬೇಕಿದೆ. ಅಂದ್ರೆ ಅವ್ರು ಎಷ್ಟು ಜನ ಬಂದಿದ್ರು, ಯಾವ ವೆಹಿಕಲ್ ಅಲ್ಲಿ ಬಂದಿದ್ರು, ವೆಹಿಕಲ್ ನಂಬರ್ ಏನಾದರೂ ಗೊತ್ತಾಗುತ್ತಾ, ಅಥವಾ ಅಕ್ಕಪಕ್ಕದಲ್ಲಿರೋರು ಯಾರಾದರೂ ನೋಡಿದ್ರಾ? ಮಧ್ಯರಾತ್ರಿ 12:50 ಸುಮಾರಿಗೆ, ಅಂದರೆ ಹತ್ತತ್ರ 1 ಗಂಟೆನೆ ಅಷ್ಟೊತ್ತಿಗೆ ಇವ್ರು ಯಾಕೆ ಹೋಗ್ತಾ ಇದ್ರು, ಹಿಂದೆ ಏನಾದರೂ ನಿಮಗೆ ಫೋನ್ ಕರೆಗಳು ಬರ್ತಾ ಇತ್ತಾ? ಇದೆಲ್ಲದ್ರ ಬಗ್ಗೆ ಕೂಡ ಪೊಲೀಸರು ಸದ್ಯಕ್ಕೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಮುತ್ತಪ್ಪ ರೈ ಮೂಗು ಹಾಗೂ ಕೈಗೆ ಗಂಭೀರವಾಗಿ ಗಾಯಗಳಾಗಿದೆ ಗುಂಡೇಟಿನಿಂದಾಗಿ. ಸದ್ಯಕ್ಕೆ ಅವ್ರ ಪರಿಸ್ಥಿತಿ ಗಂಭೀರವಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇರೋದು. ಖಾಸಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ.
ಇನ್ನು ಅವರಿಂದ ಸ್ಟೇಟ್ಮೆಂಟ್ ಪಡ್ಕೊಳ್ಬೇಕು ಅಂದರೆ ಪ್ರಜ್ಞೆ ಬರಲೇಬೇಕು. ಬಟ್ ಅದೆಷ್ಟೊತ್ತಿಗೆ ಪ್ರಜ್ಞೆ ಬರುತ್ತೆ, ಏನು ಕತೆ, ಅದೆಲ್ಲದ್ರ ಬಗ್ಗೆ ಕೂಡ ವೈದ್ಯರೇ ಮಾಹಿತಿಯನ್ನು ಕೊಡಬೇಕಿದೆ. ಮೂಗು ಮತ್ತು ಕೈಗಳಿಗೆ ಗಂಭೀರ ಗಾಯಗಳಾಗಿವೆ. ಗುಂಡೇಟಿನಿಂದಾಗಿ 2 ಬಾರಿ ಗುಂಡು ಹಾರಿಸಿರೋದು ದುಷ್ಕರ್ಮಿಗಳು. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಅವರು ಭಾರತಕ್ಕೆ ಬಂದಿರೋದನ್ನ ತಿಳ್ಕೊಂಡಿದ್ರು. ಜೊತೆಗೆ ಬಿಡದಿ ಮನೇಲೇ ಇರ್ತಾರೆ ಅನ್ನೋದು ಗೊತ್ತಾಗಿತ್ತು. ಅವ್ರು ಎಷ್ಟೊತ್ತಿಗೆ ಮನೆಯಿಂದ ನೋಡಿ ತಡರಾತ್ರಿ ಅವ್ರ ಮನೆಯಿಂದ ಆಚೆ ಹೋಗ್ತಾರೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ. ಅದನ್ನ ಹೇಗೆ ತಿಳ್ಕೊಂಡ್ರು? ಬಹಳ ಹತ್ತಿರದಿಂದ ಅವ್ರನ್ನ ಅಬ್ಸರ್ವ್ ಮಾಡಿದ್ದಾರೆ, ಅಥವಾ ಅವ್ರನ್ನ ಅಬ್ಸರ್ವ್ ಮಾಡೋದಕ್ಕೆ ಅಂತಾನೆ ಯಾರನ್ನಾದ್ರೂ ಇಟ್ಟಿರ್ತಾರೆ. ಅದ್ರ ಮೂಲಕ ಅವ್ರಿಗೆ ಮಾಹಿತಿ ಗೊತ್ತಾಗಿರುತ್ತೆ. ಎಷ್ಟೊತ್ತಿಗೆ ಮನೆ ಬಿಡ್ತಾರೆ, ಯಾವ ಕಡೆ ಹೋಗ್ತಾರೆ. ಮನೆ ಹತ್ರನೇ ಬಂದು ಗುಂಡಿನ ದಾಳಿ ನಡೆಸಿದ್ದಾರೆ ಅಂತ ಅಂದರೆ ಅವರ ಟಾರ್ಗೆಟ್ ಅಥವಾ ಅವರ ಪ್ಲ್ಯಾನ್ ಹೇಗಿತ್ತು ಅಂತ ನೀವೇ ಊಹೆ ಮಾಡ್ಕೊಳ್ಳಿ.